ತೆಂಗಿನಲ್ಲಿ ಇನ್ನೊಂದು ಮುಖ್ಯವಾದ ವಾಣಿಜ್ಯ ಬೆಳೆಯನ್ನು ನಾವು ಪರಿಚಯಿಸಬಹುದು. ಈ ವಾಣಿಜ್ಯ ಬೆಳೆಯಿಂದ ಸಾಕಷ್ಟು ಅನುಕೂಲ ಇದೆ. ಸ್ವಾದಭರಿತವಾದ ಹಣ್ಣನ್ನು ತಗೋಬಹುದು. ಮತ್ತೆ ಬೆಣ್ಣೆ ಮುದ್ದೆ ಅಂತಿರೋಂಥ ತಿರುಳಿನಲ್ಲಿ ನಾವು ಸಕ್ಕರೆ ಹಾಕೊಂಡು ಅದನ್ನು ಸೇವಿಸುತ್ತಾ ಬಂದಲ್ಲಿ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಕಂಟೆಂಟ್ ಕಡಿಮೆ ಆಗುತ್ತೆ, ಹಾರ್ಟ್ ಡಿಸೀಸ್ ಕಡಿಮೆ ಆಗುತ್ತೆ ಮತ್ತು ಸಾಕಷ್ಟು ಉಪಯೋಗಗಳಿವೆ. ಇದರಿಂದ ಜ್ಯೂಸ್ ಮಾಡ್ಬೋದು, ಜಾಮ್ ಮಾಡ್ಬೋದು. ಸೊ ಇದನ್ನ ನಾವು ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳಕಬಹುದು. ಅದೇ ಬೆಳೆ ಅವೊಕ್ಯಾಡೋ ಅಥವಾ ಬಟರ್ ಫ್ರೂಟ್. ಈ ಅವೊಕ್ಯಾಡೋ ಅಥವಾ ಬಟರ್ ಫ್ರೂಟನ್ನು ನಾವು ಬೀಜದಿಂದ ವೃದ್ಧಿ ಮಾಡ್ಬೋದು ಅಥವಾ ಕಸಿ ಕಟ್ಟಿ ವೃದ್ಧಿ ಮಾಡ್ಬೋದು. ಬೀಜದಿಂದ ವೃದ್ಧಿ ಮಾಡಿರ್ತಕ್ಕಂತಹ ಗಿಡಗಳು ಸುಮಾರು 6 ರಿಂದ 7 ವರ್ಷ ಕಾಯಿ ಕೊಡೋಕ್ಕೆ ಪ್ರಾರಂಭವಾಗುತ್ತೆ. ಕಸಿಯಿಂದ ಮಾಡಲ್ಪಟ್ಟಂತಹ ಸಸಿಗಳಿಂದ ಸುಮಾರು 3 ರಿಂದ 4 ವರ್ಷಕ್ಕೆ ಹಣ್ಣುಗಳು ಬರ್ತವೆ. 5 ಮೀಟರ್ ಬೈ 5 ಮೀಟರ್ ಸಾಲಿನಿಂದ ಸಾಲಿಗೆ, 5 ಮೀಟರ್ ಬೈ 5 ಮೀಟರ್ ಗಿಡದಿಂದ ಗಿಡಕ್ಕೆ ನಾವು ನೆಟ್ಟುಕೊಂಡು ಬಂದಲ್ಲಿ ನಮಗೆ 3 ವರ್ಷಕ್ಕೆ ಹಣ್ಣು ಬರ್ತದೆ. ಮಧ್ಯದಲ್ಲಿ ಸುಮಾರು 8-10 ವರ್ಷಗಳ ಕಾಲ ಈ ಮಧ್ಯದಲ್ಲಿ ನಾವು ಯಾವುದಾದ್ರೂ ಅಂತರ ಬೆಳೆಯಾಗಿ ನಾವು ಬೆಳ್ಕೊಂಡು ಅದರಲ್ಲಿ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಬಹುದು. ಸೊ ಆದ ಕಾರಣ ಈ ಬಟರ್ ಫ್ರೂಟ್ ಅನ್ನ ತೆಂಗಿನಲ್ಲಿ ಒಂದು ಅಂತರ ಬೇಸಾಯವಾಗಿ ತೆಗೆದುಕೊಂಡಾಗ ನಮಗೆ ಹೆಚ್ಚಿನ ಇಳುವರಿ ಬರ್ತದೆ. ರೈತರ ಆದಾಯವೂ ಸಹ ದ್ವಿಗುಣಗೊಳ್ಳುತ್ತದೆ.